ನಾವು CWC ಮೆಂಬರ್ ಅಲ್ಲ. ನಾನು ಹಿಂದೆ CWC ನಲ್ಲಿ ಸ್ಪೆಷಲ್ ಇನ್ವೈಟಿ ಆಗಿದ್ದೆ. ಈಗ ನಮ್ಮ ಹರಿಪ್ರಸಾದ್ ಅವರು, ವೀರಪ್ಪ ಮೊಯ್ಲಿ ಅವರು ಸ್ಪೆಷಲ್ ಇನ್ವೈಟಿ ಆಗಿದ್ದಾರೆ. ಮತ್ತು ಇದು ರೆಗ್ಯುಲರ್ ಆಗಿ ಆಗುವಂತ CWC ಮೀಟಿಂಗ್ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ 21 ಜನ ಶಾಶ್ವತವಾಗಿರುವಂತ ಮೆಂಬರ್ಸ್ ಇರ್ತಾರೆ. ಅದರ ಜೊತೆಗೆ ಅವರು ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ PCC ಪ್ರೆಸಿಡೆಂಟ್ಗಳನ್ನ, ಮುಖ್ಯಮಂತ್ರಿಗಳನ್ನ ಕರೀತಾರೆ. ಕೆಲವು ಸಂದರ್ಭದಲ್ಲಿ ಎಕ್ಸ್ಟೆಂಡೆಡ್ CWC ಆಗುತ್ತೆ, ಆಗ ಎಲ್ಲರನ್ನೂ ಕರೀತಾರೆ. ಸ್ಪೆಷಲ್ ಇನ್ವೈಟೀಸ್ನ, ಆಮೇಲೆ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಅಂತ ಅವ್ರನ್ನ ಕರೀತಾರೆ. ಈಗ ಎಕ್ಸ್ಟರ್ನಲ್ ಅಫೇರ್ಸ್ ಮೇಲೆ ಚರ್ಚೆ ಆಗಬೇಕು ಅಥವಾ ಎಕನಾಮಿಕ್ ಪಾಲಿಸಿ ಮೇಲೆ ಚರ್ಚೆ ಆಗಬೇಕು ಅಂತ ಸಂದರ್ಭದಲ್ಲಿ ಆ ಎಕ್ಸ್ಪರ್ಟ್ಸ್ ಅನ್ನು ಕೂಡ ಇನ್ವೈಟ್ ಮಾಡೋ ಸಾಧ್ಯತೆಗಳು ಇರ್ತವೆ. ಆದರೆ ನಾಳೆ ನಡೀತಕ್ಕಂಥ CWC ನಲ್ಲಿ ಅಜೆಂಡಾ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಆಹ್ವಾನ ಮಾಡಿದ್ದಾರೆ ಅಂತ ಕೇಳಿದೆ ನಾನು. 3 ಜನ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದಾರಂತೆ. ಅದು ಏನು ಚರ್ಚೆಗಳು ಆಗ್ತವೆ ಅಂತ ನಮ್ಗೇನು ಗೊತ್ತಿಲ್ಲ. ಕರ್ನಾಟಕದ ಬೆಳವಣಿಗೆಗಳು CWC ಸಭೆ ಆದ ಬಳಿಕ ಚರ್ಚೆ ಆಗ್ತಾವ ಅಂತ CM ಇರ್ತಾರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ. ಹಾಗೇನಾದ್ರೂ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಚರ್ಚೆ ಆದ್ರೆ ನಮ್ಗೆಲ್ಲ ಗೊತ್ತಾಗುತ್ತಲ್ಲ. ಆಮೇಲೆ ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ, ಅದಕ್ಕೆ ಮುಂಚೆ ಏನು ಗೊತ್ತಾಗಲ್ಲ. ದಾವಣಗೆರೆಗೆ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಹೌದು, ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ನಾವ್ಯಾರು ಕೂಡ ಮಾತನಾಡೋಷ್ಟಿಲ್ಲ. ಅಷ್ಟು ಹಿರಿತನ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಅವರು ಸುದೀರ್ಘವಾಗಿ ನಡ್ಕೊಂಡು ಬಂದಂಥ ದಾರಿ ಏನಿದೆಯಲ್ಲ, ಅದು ಬಹಳ ಬಡವರಿಗೆ, ಬಹಳ ನೊಂದವರಿಗೆ ಅನೇಕ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಅವರು ಬಹಳ ಕೊಡುಗೆಯನ್ನು